ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು, ವಿಪಕ್ಷಗಳು ಕಾನ್ಸಂಟ್ರೇಟ್ ಮಾಡ್ತಾ ಇರೋ ವಿಚಾರಗಳು, ಅನಿರೀಕ್ಷಿತವಾಗಿ ಹುಟ್ಟಿಕೊಳ್ತಾ ಇರೋ ಆಂದೋಲನ ಹಾಗೂ ಪಕ್ಷಗಳಿಂದ ದೊಡ್ಡ ಹಿಂಟೊಂದು ಸಿಗ್ತಾ ಇದೆ. ಅದು 2029ರ ಎಲೆಕ್ಷನ್ ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾಗಳ ಅವಲಂಬಿತವಾಗಿದೆ ಅನ್ನೋದು. ಹಾಗಿದ್ರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗೋದು ಗ್ಯಾರಂಟಿ ಅಲ್ವಾ? ಯಾಕಂದ್ರೆ 2014ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಆಗಿತ್ತು. ಅದು ಆಗ ಬಿಜೆಪಿಯ ಕೈ ಹಿಡಿದಿತ್ತು. ಈ ಲೆಕ್ಕದಲ್ಲಿ ಮತ್ತೆ ಮೋದಿ ಅನ್ನೋ ನಿರೀಕ್ಷೆ ಸಹಜ. ಆದರೆ 2029ರ ಚುನಾವಣೆ ಅಂದುಕೊಂಡಷ್ಟು ಸುಲಭ ಇರೋದಿಲ್ಲ. ಬಿಜೆಪಿಯ ಆಂತರಿಕ ಸರ್ಜರಿ ನಡೆದ ಬೆನ್ನಲ್ಲೇ ಏನೆಲ್ಲ ಚಾಲೆಂಜ್ಗಳು ಇರಲಿವೆ, ಅದು ಯಾರಿಗೆ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ, ಯಾರಿಗೆ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ, ಮತ್ತೊಮ್ಮೆ ಅಧಿಕಾರ ಮುಂದುವರಿಸೋದಕ್ಕೆ ಮೋದಿ ಟೀಮ್ ಬಳಿ ಇರೋ ಅಸ್ತ್ರಗಳೇನು, ಮೋದಿಯನ್ನ ಕೆಳಗಿಳಿಸೋದಕ್ಕೆ ವಿಪಕ್ಷಗಳ ತಂತ್ರ ಏನು, ಇದೆಲ್ಲವೂ ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಪ್ರತಿದಿನ ಬದಲಾವಣೆಗಳಾಗ್ತಾ ಇರುತ್ತೆ. ಜನಜೀವನದಲ್ಲಿ, ಕೆಲಸಗಳಲ್ಲಿ, ಹವ್ಯಾಸಗಳಲ್ಲಿ, ಹಾಗೆ ರಾಜಕೀಯದಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ. ಹೇಗೆ 60 ವರ್ಷಗಳ ಕಾಲ ಜನರು ಒಂದೇ ಪಕ್ಷವನ್ನು ನೆಚ್ಚಿಕೊಂಡು ನಂತರದಲ್ಲಿ ಬದಲಾದರೋ, ಅದೇ ರೀತಿ ಸತತ 3 ಬಾರಿ ಬಿಜೆಪಿಗೆ ಅಧಿಕಾರ ಕೊಟ್ಟವರು ಪರ್ಮನೆಂಟ್ ಆಗಿ ಬಿಜೆಪಿ ಜೊತೆಗೆ ಇರ್ತಾರೆ ಅನ್ನೋ ಯಾವ ಗ್ಯಾರಂಟಿ ಕೂಡ ಇಲ್ಲ. ಜನರು ಗಟ್ಟಿಯಾಗಿ ಬೆನ್ನಿಗೆ ನಿಲ್ಲಬೇಕು ಅಂದ್ರೆ ಅದು ನಂಬಿಕೆ, ವಿಶ್ವಾಸ, ಜನರು ಅಂದುಕೊಂಡಿದ್ದನ್ನ ಆದಷ್ಟು ಇಂಥವರು ಮಾಡಿ ತೋರಿಸ್ತಾ ಇದ್ದಾರೆ ಅನ್ನೋ ಅನುಭವ. ಇಷ್ಟೆಲ್ಲ ಆದ ಬಳಿಕವೂ ಗೆಲುವು ಸಿಕ್ಕೇ ಬಿಡುತ್ತೆ ಅಂತೇನಿಲ್ಲ. ಯಾಕಂದ್ರೆ ಪ್ರತಿದಿನ ಎಲ್ಲಾ ನಾಯಕರು ತಮ್ಮ ಗೆಲುವಿಗಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಜನರ ಗಮನವನ್ನ ಯಾರು ಸೆಳಿತಾರೋ ಅವರೇ ಕಿಂಗ್ ಆಗ್ತಾರೆ. ಮೇಲು ಕೀಳು, ಜಾತಿ, ಅಪ್ಪನ ಹೆಸರು, ಕುಟುಂಬದ ಹಿನ್ನೆಲೆ, ಹೀಗೆ ಒಂದೊಂದು ಮಾನದಂಡಗಳನ್ನ ನೋಡಿಕೊಂಡು ಬಂದ ಜನರು ಈಗ ನಮ್ಮ ಜೀವನ ಚೆನ್ನಾಗಿರೋದಕ್ಕೆ ಯಾರನ್ನ ಆಯ್ಕೆ ಮಾಡೋದು ಬೆಟರ್ ಅನ್ನೋ ರೀತಿ ಯೋಚಿಸೋ ಹಂತಕ್ಕೆ ಬಂದಿದ್ದಾರೆ. ಕಳೆದ ಕೆಲ ದಶಕಗಳಿಂದ ಜನರ ಜೀವನದ ಭಾಗವಾಗಿ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇರೋದು ಸ್ಮಾರ್ಟ್ ಫೋನ್ ಹಾಗೂ ಸೋಷಿಯಲ್ ಮೀಡಿಯಾ. ಆದ್ದರಿಂದ 2029ಕ್ಕೆ ಇದೇ ವೇದಿಕೆ ದೊಡ್ಡ ಪಾತ್ರವನ್ನ ವಹಿಸಲಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಯಾವುದೋ ಒಂದು ಪಕ್ಷಕ್ಕೆ ಅಥವಾ ಒಬ್ಬರಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಿರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ಬೇಳೆ ಬೇಯಿಸಿಕೊಳ್ಳೋ ವಿಚಾರಗಳನ್ನ ಜನರ ಮುಂದೆ ತರ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಆಡಳಿತ ಪಕ್ಷಕ್ಕಿಂತ ವಿಪಕ್ಷದಲ್ಲಿ ಇದ್ದವರಿಗೆ ಅವಕಾಶಗಳು ಜಾಸ್ತಿ. ಹೇಗೆ ಅಂತ ಉದಾಹರಣೆ ಜೊತೆ ನೋಡ್ತಾ ಹೋದ್ರೆ, ಕೇಂದ್ರ ನಾಯಕರು ಕಳೆದ 6 ತಿಂಗಳುಗಳಲ್ಲಿ ಇಂತಿಷ್ಟು ಕಾಲೇಜ್ಗಳನ್ನ ಕಟ್ಟಿ ಮುಗಿಸಿದ್ದೀವಿ ಅನ್ನೋದನ್ನ ಹೇಳಬಹುದು, ಅಥವಾ ಅದನ್ನ ಪೋಸ್ಟರ್ ಮಾಡಿ ಶೇರ್ ಮಾಡಬಹುದು. ಅದು ಜನರನ್ನ ತಲುಪಲೂಬಹುದು. ಇದೇ ಹೊತ್ತಲ್ಲಿ ಒಂದು ಕಟ್ಟಡ ಕಟ್ಟಿದ ಕೆಲವೇ ದಿನಗಳಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋ ಸುದ್ದಿಯೂ ಬರಬಹುದು. ಇದೆರಡರಲ್ಲಿ ಜನರನ್ನ ಆಕರ್ಷಿಸೋ ವಿಚಾರ ಯಾವುದು, ಹೆಚ್ಚು ಚರ್ಚೆಯಾಗೋ ವಿಚಾರ ಯಾವುದು ಅಂದ್ರೆ ಅದು ಕಟ್ಟಡ ಡ್ಯಾಮೇಜ್ ಆಗಿದೆ ಅನ್ನೋ ವಿಚಾರ. ಅಂದ್ರೆ ಪಾಸಿಟಿವ್ ವಿಚಾರಗಳು 1000 ಇದ್ರೂ ಒಂದೇ ಒಂದು ನೆಗೆಟಿವ್ ವಿಚಾರ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಇದಕ್ಕೆ ತಾಜಾ ಉದಾಹರಣೆ ನೀಟ್ ಪೇಪರ್ ಲೀಕ್ ಆಗಿದ್ದು ಸುಳ್ಳ ಅಂತ ಕೇಳಿದ್ರೆ ಖಂಡಿತ ಸುಳ್ಳಲ್ಲ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸುಳ್ಳ ಅಂತ ಕೇಳಿದ್ರೆ ಅದು ಕೂಡ ಸುಳ್ಳಲ್ಲ. ಅಂದಮೇಲೆ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಲ್ಲಿ ತಪ್ಪೇನಿದೆ ಅಂದ್ರೆ ಅದು ಕೂಡ ತಪ್ಪಲ್ಲ. ಆದ್ರೆ ಇದನ್ನ ಬಳಸಿಕೊಂಡಿದ್ದು ಯಾರು, ಹೇಗೆ ರಾಜಕೀಯ ಮಾಡಿದ್ರು ಅನ್ನೋದೇ ಇಲ್ಲಿ ಪ್ರಮುಖ ವಿಷಯ. ಸತತ 1 ತಿಂಗಳುಗಳ ಕಾಲ ಕೇವಲ ಹೋರಾಟ ವಿಚಾರ ಮಾತ್ರ ಹೈಲೈಟ್ ಆಗ್ತಾ ಇದ್ದಿದ್ರಿಂದ ಸಣ್ಣ ಪ್ರಮಾಣದಲ್ಲಿ ಜನರು ಕೂಡ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಬರ್ತಾರೆ. ಬಿಜೆಪಿ ವಿರುದ್ಧ ಅಸಮಾಧಾನಗಳು ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಜುಲೈ 20ರ ಗಲಭೆ ನಡೆದು ನಂತರ ಅಲ್ಲಿ ಭಾಗಿಯಾಗಿದ್ಯಾರು, ಅವರೆಲ್ಲ ನಿಜವಾಗಿಯೂ ವಿದ್ಯಾರ್ಥಿಗಳ ಅಥವಾ ಗುಂಡಾಗಳ? ವಿದ್ಯಾರ್ಥಿಗಳ ಹೋರಾಟದಲ್ಲಿ ಆಂಟಿ ಇಂಡಿಯನ್ ಹಾಗೂ ಆಂಟಿ ಹಿಂದೂ ಸ್ಲೋಗನ್ ಬಂದಿದ್ಯಾಕೆ, ನಗರ ನಕ್ಸಲರು ಕಂಡಿದ್ಯಾಕೆ, ಹೀಗೆ ಜನರ ಗಮನಕ್ಕೆ ಒಂದಾದ ನಂತರ ಒಂದು ವಿಚಾರಗಳು ಗೊತ್ತಾಗ್ತಾ ಹೋದ ಬಳಿಕ ಈ ಅಸಮಾಧಾನ ತಗ್ಗಿ ವಿಪಕ್ಷಗಳನ್ನ ಜನರು ಮತ್ತೆ ದೂರೋ ಹಾಗಾಯಿತು. ಈ ಪ್ರೊಸೆಸ್ಗೆ ಹತ್ತತ್ರ 2 ತಿಂಗಳು ಬೇಕಾಯಿತು. ಆದರೆ ಚುನಾವಣೆಗೆ ತೀರಾ ಹತ್ತಿರ ಇರುವಾಗ ಇಂಥ ಯಾವುದಾದ್ರೂ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಬೂಮ್ ಆಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಹೈಲೈಟ್ ಆಗಿ ಜನರ ಅಭಿಪ್ರಾಯಗಳು ಸಂಪೂರ್ಣ ಬದಲಾಯಿತು ಅಂದರೆ ಆಗ ಸಿಚುವೇಶನ್ ಕಂಪ್ಲೀಟ್ ಬದಲಾಗುತ್ತೆ. ಅದನ್ನ ಕೌಂಟರ್ ಮಾಡುವಲ್ಲಿ ಕೇಂದ್ರ ಯಶಸ್ವಿ ಆಯಿತು ಅಂದರೆ ಅದು ಬೇರೆ ಪ್ರಶ್ನೆ. ಆದರೆ ಅಷ್ಟೊಂದು ಟೈಮ್ ಇಲ್ಲ. ಆಲ್ರೆಡಿ ನೆಗೆಟಿವ್ ಪ್ರತಿಯೊಬ್ಬರ ಕೈಗೆ ತಲುಪಿದೆ ಅಂದರೆ ಅದು ವಿಪಕ್ಷಗಳಿಗೆ ಪಾಸಿಟಿವ್ ಆಗುತ್ತೆ. ಆದ್ರಿಂದ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ಸುಲಭದ ಮಾತಲ್ಲ. ಇನ್ನೊಂದು ಸವಾಲ್ ಅಂದ್ರೆ ಅದು AI ಜನರೇಟೆಡ್ ವಿಡಿಯೋಗಳು. ಇದು ಅತ್ಯಂತ ದೊಡ್ಡ ಸವಾಲ್. ಇವತ್ತು AI ಯಾವ ಲೆವೆಲ್ಗೆ ಅಡ್ವಾನ್ಸ್ಡ್ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ 80% ಆತನೇ ಅಂತ ನಂಬಿಸೋ ಮಟ್ಟದಲ್ಲಿ ವಿಡಿಯೋಗಳನ್ನ ರಚಿಸಬಹುದು. ಟೆಕ್ನಾಲಜಿ ತಿಳಿದುಕೊಂಡಿರುವವರಿಗೂ ಅಸಲಿ ಯಾವುದು ನಕಲಿ ಯಾವುದು ಅಂತ ಪತ್ತೆ ಮಾಡೋದಕ್ಕೆ ಸಮಯ ಹಿಡಿಯುತ್ತೆ. ಅಂಥದ್ರಲ್ಲಿ ಇದನ್ನ ಪತ್ತೆ ಮಾಡುವಷ್ಟು ತಿಳುವಳಿಕೆ ಇಲ್ಲದವರ ಮೇಲೆ ಇದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಬಹುದು. ಅಲ್ಲದೆ ಈಗ ಕೆಲ ವಿಡಿಯೋಗಳನ್ನ ಸ್ವಲ್ಪ ನೋಡಿದ್ರೆ ತಿಳಿಯೋ ಮಟ್ಟಕ್ಕಾದ್ರೂ ಇದೆ. ಆದ್ರೆ 2 ವರ್ಷದಲ್ಲಿ AI ಇನ್ನೂ ಡೆವಲಪ್ ಆಗಿ ಗುರುತು ಹಿಡಿಯಲು ಅಸಾಧ್ಯ ಎನ್ನಿಸಿಕೊಳ್ಳೋ ಮಟ್ಟಕ್ಕೆ ಹೋಗಬಹುದು. ಆಗ ಇದು ಎಲ್ಲಾ ಪಕ್ಷದವರಿಗೂ ದೊಡ್ಡ ಸವಾಲಾಗಿ ಕಾಡುತ್ತೆ. ಯಾವ ಪಕ್ಷದ ಯಾವ ನಾಯಕನನ್ನ ಬೇಕಾದರೂ ಮಿಸ್ಯೂಸ್ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಇದು ಕೂಡ ದೊಡ್ಡ ಸವಾಲು ಎನಿಸ್ಕೊಳ್ತಾ ಇದೆ.
ಇನ್ನು ಬಿಜೆಪಿಗೆ ನೆಗೆಟಿವ್ ಆಗೋ ಮತ್ತೊಂದು ಅಂಶ ಅಂದ್ರೆ ಅದು ಸರ್ಕಾರದ ವಿರುದ್ಧದ ಕಂಟೆಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಶೇರ್ ಆಗುವಂತೆ ಮಾಡೋ ಆಲ್ಗರಿದಮ್. ಇದರ ಹಿಂದೆ ಸಾಮಾಜಿಕ ಜಾಲತಾಣಗಳ ಕೈವಾಡ ಇದೆ ಅನ್ನೋದು ಕೂಡ ಈಗ ಸೀಕ್ರೆಟ್ ಆಗಿ ಉಳಿದಿಲ್ಲ. ದೆಹಲಿ ಗಲಭೆ ನಂತರ ಒಂದಾದ ನಂತರ ಒಂದರಂತೆ ಬಂದ ಕುತಂತ್ರಗಳ ಪಟ್ಟಿಯಲ್ಲಿ ಮೆಟಾ ಹಾಗೂ ಫೇಸ್ಬುಕ್ ಮೇಲೂ ಆರೋಪಗಳು ಬಂದಿದ್ವು. ಒಂದು ದೇಶದಲ್ಲಿ ಸರ್ಕಾರ ಬದಲಾಯಿಸೋದಕ್ಕೆ ಸಾಕಷ್ಟು ದೇಶಗಳು ಹಾಗೂ ದೇಶದ ಒಳಗಿನ ದ್ರೋಹಿಗಳು ಕೈ ಜೋಡಿಸಿರೋದ್ರಿಂದ ಉದ್ದೇಶಪೂರ್ವಕವಾಗಿ ನೆಗೆಟಿವ್ ಕಂಟೆಂಟ್ ಹರಡಿಸೋದು ಕಷ್ಟದ ಮಾತಲ್ಲ. ಆದರೆ ಅದನ್ನ ಹೇಗೆ ಕೌಂಟರ್ ಮಾಡಬೇಕು ಅನ್ನೋದಕ್ಕೆ ಈಗಲಿಂದಲೇ ತಯಾರಿ ನಡೆಸಬೇಕು. ಇಲ್ಲ ಅಂದ್ರೆ ಮೋದಿ ಡ್ಯಾನ್ಸ್ ಮಾಡಿದ AI ವಿಡಿಯೋ ನಂಬಿಕೊಂಡು ಬಾಯಿಗೆ ಬಂದಂತೆ ಮಾತಾಡೋ ಜನರಿರೋ ದೇಶದಲ್ಲಿ ಜನರ ದಿಕ್ಕು ತಪ್ಪಿಸೋದು ಕಷ್ಟದ ವಿಷಯ ಅಲ್ವೇ ಅಲ್ಲ ಅನ್ನೋದನ್ನ ಯಾರು ಬೇಕಾದರೂ ಊಹಿಸಬಹುದು ಎನ್ನುವಂತಿದೆ. ಹಾಗಿದ್ರೆ ಎಲ್ಲವೂ ಆಡಳಿತ ಪಕ್ಷಕ್ಕೆ ನೆಗೆಟಿವ್ ಆಗಲಿದೆಯಾ, ಪಾಸಿಟಿವ್ಗಳು ಏನು ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದೆ. ಅದು ನಕಾರಾತ್ಮಕ ತಂತ್ರಕ್ಕೆ ಕಡಿವಾಣವನ್ನ ಹಾಕೋದು. ಪ್ರಚಾರ ಮಾಡೋದಕ್ಕೆ ತಮ್ಮ ತಮ್ಮ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಆದರೆ ಅದಕ್ಕಾಗಿ ಫೇಕ್ ನ್ಯೂಸ್, ಜನರ ದಿಕ್ಕು ತಪ್ಪಿಸೋ ಕುತಂತ್ರಗಳನ್ನ ಯಾರು ಕೂಡ ಮಾಡಬಾರದು. ಆಲ್ರೆಡಿ ಇದನ್ನ ತಡೆಯೋ ಸಲುವಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ QRT ಸ್ಥಾಪನೆ ಆಗಲಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. QRT ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಟೀಮ್. ಒಂದು ವೇಳೆ ಯಾವುದಾದ್ರೂ ಒಂದು ಫೇಕ್ ನ್ಯೂಸ್ ಇದ್ದಕ್ಕಿದ್ದಂತೆ ವೈರಲ್ ಆಗ್ತಾ ಇದೆ ಅಂದ್ರೆ ಈ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅದನ್ನ ತಕ್ಷಣ ಪರಿಶೀಲನೆ ಮಾಡಿ ಅದು ನಿಜಾನ ಸುಳ್ಳ ಅನ್ನೋದನ್ನ ಜನರ ಮುಂದೆ ಬಿಚ್ಚಿಡೋ ಕೆಲಸ ಮಾಡಲಿದೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳಿಗೆ ಕಡಿವಾಣ ಹಾಕೋದು ಕೂಡ ಅಗತ್ಯ ಎನಿಸ್ಕೊಳ್ತಾ ಇದೆ. ಇವತ್ತು ಹಿಂದೂ ಧರ್ಮ ಹಾಗೂ ದೇಶದ ವಿರುದ್ಧ ಒಂದು ಪೋಸ್ಟ್ ಹರಿದಾಡ್ತಾ ಇದೆ ಅಂದ್ರೆ ಅದರ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ್ರೆ ಸಾಕಷ್ಟು ಹಿಂದೂಗಳೇ ಅದಕ್ಕೆ ಬೆಂಬಲ ಕೊಟ್ಟಿರ್ತಾರೆ. ಆದರೆ ವಾಸ್ತವದಲ್ಲಿ ಅದರಲ್ಲಿ ಬಹುತೇಕ ಫೇಕ್ ಅಕೌಂಟ್ಗಳಿರುತ್ತೆ. ಆದರೆ ಆ ಅಕೌಂಟ್ಗಳಿಗೆ ಹಿಂದೂಗಳ ಪ್ರಮುಖ ಸರ್ನೇಮ್ ಬಳಸಿ ರೆಡಿ ಮಾಡಿರ್ತಾರೆ. ಮೇಲ್ನೋಟಕ್ಕೆ ತುಂಬಾ ಜನ ಹಿಂದೂಗಳೇ ಹೀಗೆ ಹೇಳ್ತಾ ಇದ್ದಾರಲ್ವಾ ಅಂತ ಭಾರತೀಯರಿಗೆ ಕನ್ಫ್ಯೂಸ್ ಆಗೋ ರೀತಿ ಅದನ್ನೇ ನಂಬಲಿ ಅನ್ನೋ ರೀತಿ ಮಾಡಿರ್ತಾರೆ ಅನ್ನೋ ಆರೋಪಗಳಿವೆ. ಇದಕ್ಕೆ ಕಡಿವಾಣ ಹಾಕೋ ಕೆಲಸ ಆಗಬೇಕಿದೆ. ಅಲ್ಲದೆ ಇದರ ಅಂದಾಜಿಟ್ಕೊಂಡೇ ಕೇಂದ್ರ ಸರ್ಕಾರ FCRA ತರೋದಕ್ಕೆ ಹೊರಟಿದೆಯಾ ಅನ್ನೋ ಊಹೆ ಕೂಡ ಇದೆ. ಯಾಕಂದ್ರೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಆಗಬೇಕು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹಣ ಹಾಗೂ ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಸಾಧ್ಯ. ಒಂದು ವೇಳೆ ಇದೆಲ್ಲದರ ಹಿಂದೆ ವಿದೇಶಿ ಫಂಡಿಂಗ್ಗಳ ಪಾತ್ರ ದೊಡ್ಡದಿರುತ್ತೆ ಅನ್ನೋದಾದ್ರೆ ಈ ಬಿಲ್ ಪಾಸ್ ಆದ ಬಳಿಕ ಅಸಲಿ ವಿಚಾರ ಗೊತ್ತಾಗೋದಕ್ಕೆ ಹೆಚ್ಚಿನ ಸಮಯ ಬೇಕಾಗೋದಿಲ್ಲ. ಇನ್ನೊಂದು ದಿಕ್ಕಲ್ಲಿ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಈ ಬಿಲ್ ಅನ್ನ ವಿರೋಧಿಸ್ತಾ ಇರೋದು ಕೂಡ ಭಾರತೀಯರಲ್ಲಿ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಆದ್ರಿಂದ ಈ ಬಿಲ್ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದರ ಜೊತೆಗೆ ಎಲ್ಲಾ ಪಕ್ಷಗಳಿಗೂ ಇರೋ ದೊಡ್ಡ ಸವಾಲಂದ್ರೆ ಅದು ಹೇಳಿದ್ದನ್ನ ಪ್ರೂವ್ ಮಾಡಿ ತೋರಿಸೋದು. ಇದು ಈಗಿನ ಜನರೇಷನ್ ಆಲೋಚಿಸುವ ರೀತಿ. ರಾಹುಲ್ ಗಾಂಧಿ ಒಂದು ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸೋ ಜವಾಬ್ದಾರಿ ಅವರ ಮೇಲೂ ಇರುತ್ತೆ. ಅವರು ಹೇಳ್ತಾ ಇರೋದು ಸುಳ್ಳು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸೋ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೂ ಇರುತ್ತೆ. ಈ ಕ್ಲಾರಿಟಿಯನ್ನೇ ಜನರು ಎದುರು ನೋಡ್ತಾ ಇರೋದು. ಸೋಷಿಯಲ್ ಮೀಡಿಯಾ ದೊಡ್ಡ ವೇದಿಕೆ ಆಗೋದಕ್ಕೆ ಕಾರಣವೇ ಅದನ್ನ ವ್ಯಾಪಕವಾಗಿ ಬಳಸೋ ದೊಡ್ಡ ಸಂಖ್ಯೆಯಲ್ಲಿರೋ ಯುವ ಸಮೂಹ. ಅದೇ ಯುವ ಸಮೂಹ ವಿದ್ಯಾರ್ಥಿಗಳ ಹೋರಾಟ ಅಂದಾಗ CJPಗೆ ಬೆಂಬಲವನ್ನ ಕೊಟ್ಟಿದ್ದು. ಹಾಗೆ ಅಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಹಿಂದಕ್ಕೆ ಸರಿದಿದ್ದು. ಅದರಿಂದ 2029 ಮತದಾರರಲ್ಲೂ ನಾಯಕರಲ್ಲೂ ಕ್ಲಾರಿಟಿ ಇರೋದು ಮುಖ್ಯ ಅನಿಸೋ ಹಾಗಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಮಾಡಿ.